ನಾ ಹೇಳ್ದಾಗೆ ಈ ಪ್ರಕೃತಿ ನಡೀತಿರೋದೇ ಸೂರ್ಯನಿಂದ, ಈ ಸೃಷ್ಟಿ ಎಲ್ಲಾ ನಡೀತಿರೋದು ಸೂರ್ಯ ದೇವನಿಂದ. ಅಂದ್ರೆ ಒಂದು ಮರ ಗಿಡ ಆಗ್ಬೋದು, ಒಂದು ಪ್ರಾಣಿ ಪಕ್ಷಿಗಳು ಆಗ್ಬೋದು. ಪಕ್ಷಿಗಳು ನೋಡಿ, ಸೂರ್ಯ ಉದಯಕ್ಕಿಂತ ಮುಂಚೆನೆ ಎದ್ದೊಳುತ್ತವೆ ಎಲ್ಲಾನು. ಕಾಗೆ ಸೂರ್ಯಾಸ್ತ ಆದ್ಮೇಲೆ ನೀರು ಸಹಿತ ಕುಡಿಯಲ್ವಂತೆ. ನೋಡಿ, ನಾವು ಕಲಿಬೇಕಾಗಿರೋದು ಎಷ್ಟೊಂದು ಪಾಠಗಳಿದೆ ಈ ಪ್ರಕೃತಿನಲ್ಲಿ ನಮ್ಗೆ. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎಲ್ಲಾ ಪಕ್ಷಿಗಳು ಎದ್ದು ಬಿಟ್ಟಿರುತ್ತೆ, ಯಾವುದು ಮಲಗಲ್ಲ. ಸೂರ್ಯಾಸ್ತ ಆಗ್ತಾ ಇದೆ ಅಂದಂಗೆ ಎಲ್ಲ ಗುಡುಗಳನ್ನ ಸೇರ್ಕೊಂಡ್ಬಿಡುತ್ತೆ. ಕಾಗೆ ನೀರು ಸಹಿತ ಕುಡಿಯಲ್ವಂತೆ ಸೂರ್ಯಾಸ್ತ ಆದ್ಮೇಲೆ. ಹಿಂದಿನ ಕಾಲದಲ್ಲಿ ಈ ಸೂರ್ಯ ದೇವನಿಂದ ಆ ಎನರ್ಜಿ, ಶಕ್ತಿ ಅಂತ ನಾವು ಏನ್ ಹೇಳ್ತೀವಿ, ಅದರಿಂದ ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ತಿದ್ರಂತೆ ಹಿಂದಿನವರು. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಬರ್ಬೇಕಾದ್ರೆ 7 ವರ್ಣಗಳಲ್ಲಿ ಸೂರ್ಯ ಬರ್ತಾನಲ್ಲ, ಆ ವರ್ಣಗಳಲ್ಲೂ ಸಹಿತ ಆ ಕಲರ್ಸ್ ಆಫ್ ರೇಸ್ ಅಲ್ಲೂ ಕೂಡ ಎನರ್ಜಿ ಅಷ್ಟು ಇರ್ತಿತ್ತಂತೆ. ಎಷ್ಟೋ ಕಾಯಿಲೆಗಳನ್ನ ಅವರು ಗುಣ ಮಾಡ್ಕೊಳ್ತಿದ್ರಂತೆ. ಹೆಲ್ತ್ ಇಶ್ಯೂಸ್ ಏನಾದ್ರೂ ಬಂತಾರೆ, ಫಾರ್ ಎಕ್ಸಾಂಪಲ್ ಮೂಳೆಗಳ ನೋವು, ನಂಗೆ ಜಾಯಿಂಟ್ ಪೇನು, ಅಲ್ಲಿ ನೋವು ಇಲ್ಲಿ ನೋವು ಅಂತ ಹೇಳ್ತಿರ್ತೀವಿ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಸೂರ್ಯೋದಯ ಟೈಮಲ್ಲಿ ಅರ್ಧ ಗಂಟೆ ಕಾಲ ನಾವು ಸೂರ್ಯನ ಎದುರಾಗಿ ನಾವು ಕುಳಿತುಕೊಂಡ್ರೆ ಅದರ ಎನರ್ಜಿಯನ್ನು ನಾವು ಅಬ್ಸರ್ವ್ ಮಾಡಿದ್ದೇ ಆಗ್ಲಿ ನಮ್ಮ ದೇಹ ಆಟೋಮೆಟಿಕ್ ಆಗಿ ಟ್ರೀಟ್ಮೆಂಟ್ ಅನ್ನು ನಡೀತಾ ಇರುತ್ತಂತೆ ನಮ್ಮ ದೇಹದಲ್ಲಿ. ಅಂದ್ರೆ ಆ ಸೂರ್ಯ ದೇವನ ರೇಸ್ಗೆ ಅಷ್ಟು ಶಕ್ತಿ ಇದೆ ಮಾಸ್ಟರ್ಸ್. ಹಿಂದಿನ ಕಾಲದಲ್ಲಿ ಶಾಲೆನಲ್ಲಿ ಮಕ್ಕಳೇನಾದ್ರೂ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ಲ, ತುಂಬಾ ಗಲಾಟೆ ಮಾಡುದು ಅಂದ್ರೆ ಟೀಚರ್ ಏನ್ ಮಾಡ್ತಿದ್ರು ಹೇಳಿ? ಕ್ಲಾಸ್ ಇಂದ ಹೊರಗಡೆ ನಿಲ್ಸೋರು ಅಲ್ವಾ. ಹೋಗು ಪ್ಲೇ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಅಲ್ಲಿ ರೌಂಡ್ ಹಾಕೊಂಬ, ಹೋಗ್ 3 ರೌಂಡ್ ಹೊಡಿ, 5 ರೌಂಡ್ ಹೊಡಿ ಅನ್ನೋರು. ಎಲ್ರಿಗೂ ಜ್ಞಾಪಕ ಇದೆಯಾ? ಪನಿಷ್ಮೆಂಟ್ ಕೊಡೋರು. ಯಾಕೆ ಪನಿಷ್ಮೆಂಟ್ ಕೊಡ್ತಿದ್ರು? ಆ ಹುಡುಗನಲ್ಲಿರುವಂತಹ ಆ ಲೇಸಿನೆಸ್, ಆ ಮಂದತ್ವದ ಬುದ್ಧಿ ಹೋಗ್ಲಿ, ಚುರುಕಾಗ್ಲಿ ಅನ್ನೋದಕ್ಕೋಸ್ಕರ ಬಿಸ್ತಲ್ಲಿ 3 ರೌಂಡ್ ಹೊಡಿ, 4 ರೌಂಡ್ ಹೊಡಿ ಅಂತ ಟೀಚರ್ ಹೇಳ್ತಿದ್ರಂತೆ. ಅವಾಗ ಎನರ್ಜೈಸ್ ಆಗುತ್ತೆ ಅವನ್ ಬಾಡಿ, ಆ ಮಂಕುತನ ಅನ್ನೋದು ಹೋಗುತ್ತಂತೆ. ಅಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನೇ ಒಂದು ಏನಾದ್ರೂ ಹೇಳ್ತಿದ್ರು ಅಥವಾ ಯಾವ್ದಾದ್ರೂ ಒಂದನ್ನ ಅನುಸರಿಸ್ತಿದ್ರು ಅಂದ್ರೆ ಅದರ ಹಿಂದೆ ಬಹು ದೊಡ್ಡದಾದ ಒಂದು ಜ್ಞಾನ ಇತ್ತು ಅವರಿಗೆ. ರೀಸನ್ ಇಲ್ದರೆ ಯಾರು ಏನು ಮಾಡ್ತಿರ್ಲಿಲ್ಲ ಮಾಸ್ಟರ್ಸ್. ಪ್ರತಿ ಒಂದಕ್ಕೂ ಕಾರಣ ಇದ್ದೇ ಇರ್ತಿತ್ತು. ಅದ್ಭುತವಾದ ಜ್ಞಾನ ಕೂಡ ಇತ್ತು ಅಲ್ಲಿ. ನಾವ್ ಅನ್ಕೊಳ್ತೀವಿ ಅತಿ ಬುದ್ಧಿವಂತರು ಅಂತ. ನಾವ್ ಈಗ ಏನ್ ಮಾಡಿದ್ವಿ, ಹಿಂದಿನ ಕಾಲದಲ್ಲೇ ಎಲ್ಲಾ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಮಾಸ್ಟರ್ಸ್. ನಮಗಿಂತ ಅತಿ ಬುದ್ಧಿವಂತರು ಹಿಂದಿನವರು. ನಾವ್ ಈಗ ಕಂಡ್ಬಿಡ್ತಿದೀವಿ ಅಷ್ಟೇನೆ. ಇನ್ನು ಕೆಲವರು ಏನ್ ಮಾಡ್ತಿದ್ರು, ಎಸ್ಪೆಷಲಿ ಬ್ರಾಹ್ಮಣರು ಬೆಳಿಗ್ಗೆ ಎದ್ದು ಸೂರ್ಯನಿಗೆ ಎದುರಾಗಿ ನಿಂತ್ಕೊಂಡು ಅರ್ಘ್ಯವನ್ನ ಕೊಡ್ತಾರೆ. ಯಾಕೆ? ಗಾಯತ್ರಿ ಮಂತ್ರವನ್ನ ಜಪಿಸ್ತಾರೆ ಸೂರ್ಯನ ಮುಂದೆ. ಯಾಕೆ? ಆ ಜಪಿಸುವಷ್ಟು ಕಾಲ ಸೂರ್ಯನ ಆ ಎನರ್ಜಿಯನ್ನ ಅವ್ರ ಬಾಡಿ ರಿಸೀವ್ ಮಾಡ್ಕೊಳ್ತಾ ಇರುತ್ತೆ ಮಾಸ್ಟರ್ಸ್. ಅದಕ್ಕೆ ತುಳಸಿ ಗುಡನ 3 ಸುತ್ತು ಸುತ್ತು ಅಂತಾರೆ. 5 ಸುತ್ತು, 9 ಸುತ್ತು, 11 ಸುತ್ತು ಸುತ್ತಾ ಇರ್ತಾರೆ. ಎಲ್ಲದಕ್ಕೂ ರೀಸನ್ ಇದ್ದೇ ಇದೆ. ನಾವ್ ಎಷ್ಟೊತ್ತು ಅರ್ಲಿ ಮಾರ್ನಿಂಗ್ ಹೊರಗಡೆ ಇರ್ತೀವೋ ಆ ಸೂರ್ಯನ ಎನರ್ಜಿ ನಮ್ಮ ಬಾಡಿ ಅದನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಹಾಗೇನೆ ನೀವು ನೋಡ್ತಿರ್ತೀರಾ, ಈ ಮಳೆಗಾಲದಲ್ಲಿ ಒಂದ್ ರೋಡಲ್ಲಿ ಒಂದೇ ಕಡೆನೆ ಒಂದ್ ಕಡೆ ಮಳೆ ಬರ್ತಿರುತ್ತೆ, ಇನ್ನೊಂದ್ ಕಡೆ ಬಿಸ್ಲಿರುತ್ತೆ. ಅವಾಗ ನೀವು ಆಕಾಶ ನೋಡಿದ್ರೆ ಏನ್ ಅನ್ಸುತ್ತೆ? ಅಲ್ಲಿ ಬ್ಯೂಟಿಫುಲ್ ಆದ ಬಹಳ ಅತ್ಯಾಕರ್ಷಕವಾದ ರೈನ್ಬೋ, ಕಾಮನ ಬಿಲ್ಲು ಕಾಣಿಸ್ತೆ. ಕಾಮನ ಬಿಲ್ಲಿನಲ್ಲಿ 7 ಬಣ್ಣಗಳಿರುತ್ತಲ್ವಾ?
ಅದು ನೋಡಕ್ ಎಷ್ಟು ಚಂದ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಆ 7 ಬಣ್ಣಗಳು ನೋಡಕ್ಕೇನೆ. ಅಂತದನ್ನ ಮಿಸ್ ಮಾಡ್ಕೊಳ್ತೀವಿ ನಾವು. ಅಯ್ಯೋ ಬಿಸ್ಲಪ್ಪ, ಅಯ್ಯೋ ನೆರಳಪ್ಪ ಅಂತ ಹೋಗ್ತೀವಿ. ಪ್ರತಿಯೊಂದನ್ನು ನಾವು ಪ್ರತಿ ಋತು, ಯಾವ ಋತುನಲ್ಲಿ ಯಾವ ಕಾಲದಲ್ಲಿ ಏನು ನೇಚರ್ ಕೊಡುತ್ತೋ ಅದನ್ನ ಪ್ರತಿಯೊಂದನ್ನು ನಾವು ಸಂತೋಷವಾಗಿ ಅನುಭವಿಸ್ಬೇಕಂತೆ. ನಾನು ಈ ಮುಂಚೆನೆ ಇಕಿಗಾಯ್ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಜಪಾನಲ್ಲಿ ಪ್ರತಿ ಒಂದು ಋತುವಿನ ಆನಂದಕವಾಗಿ ಸಂತೋಷಕರವಾಗಿ ಅವ್ರು ಎಂಜಾಯ್ ಮಾಡ್ತಾರೆ ಅಂತ. ನಾವು ಅಷ್ಟೇನೆ ಆನಂದವಾಗಿ ಸಂತೋಷಕರವಾಗಿ ಎಂಜಾಯ್ ಮಾಡ್ಬೇಕು. ಋತುಗಳು ಬರೋದೇ ಎಂಜಾಯ್ ಮಾಡಕ್ಕೆ. ಇಲ್ಲಿ ಒಂದು ಸಣ್ಣದೊಂದು ಕತೆ ಹೇಳ್ತೀನಿ ಮಾಸ್ಟರ್ಸ್. ಒಂದ್ಸಲ ಒಂದು ಹಳ್ಳಿನಲ್ಲಿ ಒಂದ್ ಮಗು, ಆ ಮಗು ಹುಟ್ಟಿದಾಗ್ಲಿಂದಾನೆ ಬೆಡ್ ರೀಡನ್ನು, ಎದ್ದೊಳಕ್ ಆಗ್ತಿಲ್ಲ, ನಡಿಯಕ್ ಆಗ್ತಿಲ್ಲ, ಏನು ಮಾಡಕ್ ಆಗ್ತಿರ್ಲಿಲ್ಲ. ಪೇರೆಂಟ್ಸ್ಗೆ ಬಹಳ ಯೋಚನೆ ಆಗೋಯ್ತು, ಏನಪ್ಪಾ ನನ್ ಮಗಳು ಹಿಂಗಾಗೋದ್ಲಲ್ಲ ಅಂತ ಅನ್ಬಿಟ್ಟು ಯಾರೋ ಮೂಲಕ ಒಂದು ಕಿವಿಗೆ ಒಂದು ವಿಷಯ ಬಿತ್ತು. ಊರಿನ ಪಕ್ಕದಲ್ಲೇ ಇರುವಂತ ಕಾಡಿನಲ್ಲಿ ಒಬ್ರು ವೈದ್ಯರಿದ್ದಾರೆ, ನಾಟಿ ಔಷಧಿ ಕೊಡುವಂತ ವೈದ್ಯರು, ಹೋಮಿಯೋಪತಿ ಇದೆ ಅಂತೀನಿ, ಆತರ ಒಬ್ರು ವೈದ್ಯರಿದ್ದಾರೆ, ನೋಡೋಣ ಅವ್ರ ಹತ್ರ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳಿದ್ರಂತೆ. ಸರಿ ಅಂತ ಮಗುನ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಬಿಟ್ರಂತೆ. ಬಂದಾಗ ಆ ಆಯುರ್ವೇದ ಡಾಕ್ಟರ್ ಅವರು ಮಗುನ ಅಬ್ಸರ್ವ್ ಮಾಡಿದ್ರಂತೆ, ಅಬ್ಸರ್ವೇಷನ್ ಅಲ್ಲಿ ಮಾಡಿದ್ರಂತೆ. ಅವ್ರಿಗೆ ಏನ್ ಅನ್ನಿಸ್ತೋ ಏನೋ, ಬಂದ ತಕ್ಷಣ ಅವರು ಟ್ರೀಟ್ಮೆಂಟ್ ಶುರು ಮಾಡ್ಲಿಲ್ಲ. ಆ ಮಗುಗೆ ಶುರು ಮಾಡಿದ್ರೆ ಅಬ್ಸರ್ವ್ ಮಾಡಿ ಅವ್ರಿಗೆ ಅನ್ಸಿದ್ದೇನಪ್ಪಾ ಅಂದ್ರೆ, ಆ ಮಗುಗೆ ಕಂಪ್ಲೀಟ್ ಆಗಿ ಊಟ ಕೊಡೋ ಸ್ಟಾಪ್ ಮಾಡ್ಬಿಟ್ರಂತೆ. ಬರೀ ಲಿಕ್ವಿಡ್, ಬೆಳಿಗ್ಗೆ 1 ಅವರ್ ಸೂರ್ಯನ ಬಿಸಿಲಲ್ಲಿ ಮಲಗಿಸೋರಂತೆ, ಸೂರ್ಯಾಸ್ತದ ಸಮಯದಲ್ಲಿ ಮತ್ತೆ 1 ಅವರ್ ಸೂರ್ಯಾಸ್ತದಲ್ಲಿ ಸೂರ್ಯನ ಮುಂದೆ ಮಲಗಿಸೋರಂತೆ. ಈ ರೀತಿ ಸ್ವಲ್ಪ ದಿನಗಳು ಮಾಡಿದಾಗ ನಡಿಲಕ್ಕೆ ಆಗದೆ ಇರುವಂತಹ ಮಗು 3 ತಿಂಗಳ ಒಳಗಡೆಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡೆಯೋ ಅಂತ ಒಂದು ಕೆಪಾಸಿಟಿ ಬಂತಂತೆ. ವಿತೌಟ್ ಟ್ರೀಟ್ಮೆಂಟ್, ಬರೀ ಲಿಕ್ವಿಡ್, ನೋ ಸಾಲಿಡ್ ಫುಡ್, ಓನ್ಲಿ ಲಿಕ್ವಿಡ್, ಸೂರ್ಯನ ಎನರ್ಜಿ, ಇಷ್ಟೇ ಮಾಡಿದ್ರಂತೆ ಆ ಹುಡುಗಿಗೆ. 3 ತಿಂಗಳಷ್ಟರಲ್ಲಿ ಆ ಹುಡುಗಿ ಚೆನ್ನಾಗಿ ನಡೆಯೋ ತರ ಆದ್ನಂತೆ. ಅವಾಗ ಆ ಡಾಕ್ಟರ್ ಗೊತ್ತಾಗಿದ್ದು ಒಂದು ವಿಷಯ ಏನಪ್ಪಾ ಅಂದ್ರೆ, ನಾವ್ ಎಲ್ಲದಕ್ಕೂ ಮೆಡಿಸಿನ್ಸ್ಗೆ ಡಿಪೆಂಡ್ ಆಗ್ತೀವಿ. ಮೆಡಿಸಿನ್ಸ್ ನ ಬಿಟ್ಟು ಈ ಪ್ರಕೃತಿಯಲ್ಲಿ ಬರೀ ಮರ ಗಿಡಗಳು ಎಲೆಗಳಿಂದ ಮಾತ್ರನೇ ಅಲ್ಲ, ಸೂರ್ಯನಿಂದಲೂ ಸಹಿತ ಆ ಒಂದು ಮೆಡಿಸಿನ್ಸ್ ಇದೆ ಅನ್ನೋದು ಕಂಡುಕೊಂಡ್ರಂತೆ ಆ ಡಾಕ್ಟರ್. ನೋಡಿದ್ರ ಮಾಸ್ಟರ್ಸ್? ಸೂರ್ಯನಿಂದ ಎಷ್ಟೆಲ್ಲ ಉಪಕಾರ ಇದೆ ಅಂತ, ಹೇಗೆಲ್ಲ ಎನರ್ಜಿ ಬರುತ್ತೆ, ಹೇಗೆಲ್ಲ ನಾವು ಅದನ್ನ ಯುಟಿಲೈಸ್ ಮಾಡ್ಕೋಬಹುದು ಅಂತ ನೋಡಿ. ಸಣ್ಣ ಸಣ್ಣದೇ ಇವೆಲ್ಲನು, ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳಿವೆಲ್ಲನು ನಾವೇನ್ ಮಾಡ್ತೀವಿ, ಕತೆ ತರ ಕೇಳಿ ಬಿಟ್ಬಿಡ್ತೀವಿ. ಬಟ್ ಅವ್ರು ಮಾಡಿದ್ರು, ನಾನು ಮಾಡಬಹುದಲ್ವಾ? ನನ್ನ ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ದರೆ ಇನ್ ಕೇಸು, ಬೇಡ, ಹೆಲ್ತ್ ಇಶ್ಯೂ ಇದ್ರೇನೆ ಸೂರ್ಯನ ಜೊತೆಗೆ ಅನುಸಂಧಾನ ಆಗ್ಬೇಕು ಅನ್ನೋದಿಲ್ಲ. ಅದನ್ನ ರೊಟೀನ್ ಲೈಫ್ ಆಗಿ ಮಾಡ್ಕೊಳ್ಳೋಣ ನಾವು. ಎವ್ರಿ ಡೇ ಅರ್ಲಿ ಮಾರ್ನಿಂಗ್ ಎದ್ದು, ಹೇಗಿದ್ರು ವಾಕಿಂಗ್ ಹೋಗೋರು ಇರ್ತಾರೆ, ಯೋಗ ಮಾಡೋರು ಇರ್ತಾರೆ, ಹೋಗಿ ಸೂರ್ಯನ ಜೊತೆಗೆ ಆ ಪ್ರಕೃತಿಯಲ್ಲಿನೇ ನೀವು ಧ್ಯಾನ ಮಾಡೋದು, ಯೋಗ ಮಾಡೋದು, ವಾಕಿಂಗ್ ಮಾಡೋದು ಮಾಡಿದಾಗ ಏನಾಗುತ್ತೆ, ಆ ಸೂರ್ಯನ ಎನರ್ಜಿ ಅನ್ನೋದೇನಾಗುತ್ತೆ, ನಮ್ಮ ಈ ದೇಹ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ಅವ್ರಿಗೆ ಗೊತ್ತಾಯ್ತು, ಸೂರ್ಯನ ಕಿರಣಗಳಿಂದಲೂ ಸಹ ಕೆಲವೊಂದು ಅನಾರೋಗ್ಯಗಳನ್ನ ನಿವಾರಣೆ ಮಾಡಬಹುದು ಅನ್ನೋದು ವಿಷಯ ಅವರಿಗೆ ಆವಾಗ ತಿಳಿತಂತೆ. ಈಗ ನಾವು ಅಷ್ಟೇ, ನಮಗೂ ಹೆಲ್ತ್ ಇಶ್ಯೂಸ್ ಇರುತ್ತೆ, ನಾವೇನ್ ಮಾಡ್ಬೇಕು? ಎಲ್ಲಾ ಹೆಲ್ತ್ ಇಶ್ಯೂಸ್ ಬಂದಾಗ ನಾವೇನಂತ ನನ್ ಕರ್ಮ ಅನ್ಕೊಳ್ತೀವಿ. ಕರೆಕ್ಟ್, ಸಂಚಿತ ಕರ್ಮ, ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ವು ಈ ಜನ್ಮದಲ್ಲಿ ಕ್ಯಾರಿ ಮಾಡ್ಕೊಂಡ್ ಬಂದಿರ್ತೀವಿ ನಾವು ಅದನ್ನೆಲ್ಲಾನು. ಬಟ್ ನಮಗ್ ಗೊತ್ತಿರಲ್ಲ. ಒಂದು ತೆಲುಗುನಲ್ಲಿ
ವಂಶಿ ಕಿರಣ್ ಸರ್ ಅಂತ ಇದ್ದಾರೆ, ನನ್ನ ಮಹಾನ್ ಗುರುಗಳು ಅವರುನು. ಅವರಿಂದ ನಾನು ಬಹಳ ಜ್ಞಾನ ಕಲ್ತಿದ್ದೀನಿ, ಕಲಿತಾ ಇದ್ದೀನಿ, ಮುಂದಕ್ಕೂ ಕಲಿತೀನಿ. ಅವರೊಂದು ಕರ್ಮ ವಿಪಾಕಂ ಅಂತ ಅಂದ್ಬಿಟ್ಟು ಕರ್ಮ ಧ್ಯಾನ ಅಂತ ಮಾಡಿಸ್ತಾರೆ. ಏನಪ್ಪಾ ಅಂದ್ರೆ ಯಾರಾದ್ರೂ ಅನಾರೋಗ್ಯದಲ್ಲಿದ್ದರೆ, ಬಟ್ ನಾನ್ ಮಾಡಿಲ್ಲ ಮಾಸ್ಟರ್, ಮೇಡಮ್ ನೀವ್ ಮಾಡಿದೀರಾ ಅಂತ ಕೇಳ್ಬೇಡಿ, ನಾನ್ ಮಾಡಿಲ್ಲ. ನನ್ನ ಥಾಟ್ ಏನಪ್ಪಾ ಅಂದ್ರೆ, ನನಗೇನ್ ಬಂದಿದ್ಯೋ ನಾನು ಇದನ್ನ ಅನುಭವಿಸೋಣ. ಈ ಜನ್ಮದಲ್ಲಿ ನಾನು ಈ ಕರ್ಮನ ನಾನು ಡಿಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು ಎಲ್ಲಾನು. ನನ್ನ ಈ ಜನ್ಮ ನನ್ನ ಕೊನೆಯ ಜನ್ಮ ಆಗ್ಬೇಕು ಅಂತ ನನ್ನ ಆಸೆ. ಹಾಗಾಗಿ ಏನೇ ಬಂದು ನಾನು ಫೇಸ್ ಮಾಡ್ತೀನಿ. ಬಟ್ ಮಾಡಿದವರು ಬಹಳ ಜನ ಅವರ ಒಂದು ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ ಕ್ಲಾಸಲ್ಲಿ, ನಾನು ಕೇಳಿದ್ದೀನಿ ಅದನ್ನೆಲ್ಲಾನು. ಅವಾಗೇನಾಗುತ್ತೆ, ಆ ಕರ್ಮ ಧ್ಯಾನ ಮಾಡಿದಾಗ ಹಿಂದಿನ ಜನ್ಮದ ಕರ್ಮ ಅವರಿಗೆ ಗೊತ್ತಾಗುತ್ತಂತೆ. ಗೊತ್ತಾದಾಗ ಅದಕ್ಕೆ ಮನಪೂರ್ವಕವಾಗಿ ಅವರು ಪಶ್ಚಾತ್ತಾಪ, ಪ್ರಾಯಶ್ಚಿತ, ಪರಿವರ್ತನೆಯಿಂದ ನಾವು ಒಂದು ಕ್ಷಮೆಯನ್ನು ಯಾಚಿಸಿದಾಗ ನಾವು ಮಾಡಿದಂತಹ ಆ ಕರ್ಮವನ್ನ ಆದಷ್ಟು ಕಳ್ಕೋಬಹುದು. ಅಂದ್ರೆ 100% ಇರೋದು 100% ಪ್ರಕೃತಿ ಕೊಡಲ್ಲ ಮಾಸ್ಟರ್ಸ್, ಅದು ನಮಗ್ ಕೊಡೋದೇ 20% ಅಷ್ಟೇನೆ. ಅದಕ್ಕೆ ನಾವು ಅಂತ ಒದ್ಲಾಡ್ಬಿಡ್ತೀವಿ. ವಂಶಿ ಕಿರಣ್ ಸಾರೇನೆ ಒಂದ್ಸಲ ಕ್ಲಾಸಲ್ಲಿ ಹೇಳಿದ್ರು, ಅವ್ರಿಗೆ ಧ್ಯಾನಕ್ಕೆ ಬಂದು ಹೊಸದ್ರಲ್ಲಿ ವಿಪರೀತ ತಲೆನೋವು ಬರ್ತಿತ್ತಂತೆ. ಯಾಕೆ ಅಂತ ಗೊತ್ತಿಲ್ಲ, ತುಂಬಾ ತಲೆನೋವು ತಡೆಯಕ್ ಆಗ್ತಿರ್ಲಿಲ್ವಂತೆ. ಅವಾಗ ಅವರು ಕರ್ಮ ಧ್ಯಾನವನ್ನು ಮಾಡ್ಕೊಂಡು ಕರ್ಮದಲ್ಲಿ ಧ್ಯಾನದಲ್ಲಿ ಕುತ್ಕೊಂಡು ಕೇಳಿದ್ರಂತೆ, ನನ್ನ ಈ ಒಂದು ಅನಾರೋಗ್ಯಕ್ಕೆ ನನ್ನ ಕರ್ಮವನ್ನ, ಹಿಂದಿನ ಜನ್ಮದ ಕರ್ಮವನ್ನ ತೋರಿಸಿ ನನಗೆ ಅಂತ ಅಂದ್ಬಿಟ್ಟು ಮಾಸ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ, ಯೂನಿವರ್ಸ್ಗೆ. ಮಾಡ್ಕೊಂಡಾಗ ಅವ್ರಿಗೆ ಒಂದು ತೋರ್ಸಿದ್ರಂತೆ, ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಹುಡುಗಿಗೆ ಕಲ್ ತಗೊಂಡು ತಲೆಗೆ ಹೊಡೆದಿದ್ರಂತೆ. ಆ ಹುಡುಗಿಗೆ ತಲೆ ಓಪನ್ ಆಗಿ ರಕ್ತ ಎಲ್ಲ ಬರ್ತಿತ್ತಂತೆ. ಆವಾಗ ಅವ್ರಿಗೆ ಅನಿಸ್ತಂತೆ, ಓಹೋ, ಆ ಜನ್ಮದಲ್ಲಿ ನಾನು ಮಾಡಿದಂತ ಆ ಒಂದು ಕರ್ಮ ಈಗ ನನಗೆ ಈ ತಲೆನೋವಾಗಿ ನನಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ. ಆವಾಗ ಧ್ಯಾನದಲ್ಲಿ ಕುತ್ಕೊಂಡು ಯಾರು ನನ್ನಿಂದ ಈ ರೀತಿ ನೋವು ಅನುಭವಿಸಿದಾರೋ ಅವರ ಆತ್ಮವನ್ನ ಅಸ್ಟಲ್ ಆಗಿ ಅವರು ಬರಮಾಡ್ಕೊಂಡು, ಅದಕ್ಕೆ ಇನ್ನ ಹೇಳಿದ್ನಲ್ಲ, ಪಶ್ಚಾತ್ತಾಪ, ಪ್ರಾಯಶ್ಚಿತ, ಪರಿವರ್ತನೆ, ನಾನ್ ಮಾಡಿದ್ದು ತಪ್ಪು ಅಂತ ಈ ಮೂರನ್ನು ಮನಸಾರೆ ಹೃದಯದಿಂದ ಬರ್ಬೇಕಂತೆ, ಬರೀ ಬಾಯಿಂದ ಬರೋದಲ್ವಂತೆ ಮಾಸ್ಟರ್ಸ್. ಹೃದಯದಿಂದ ಬಂದಾಗ ಒಂದು ಸಿಚುವೇಶನ್, ಒಂದ್ಸಲ ಏನೋ ಅವ್ರ ಮನೆಗೆ ಯಾರೋ ಒಬ್ರು ಇದೇ ತರ ತಲೆನೋವು ಅಂತ್ಕೊಂಡು ಯಾರೋ ಬಂದಿರಂತೆ. ಅದೇ ಒಂದು ಪ್ರಾಬ್ಲಮ್ ಇರೋರು ಬಂದಾಗ ಅವರಿಗೆ ಅವರು ಸೇವೆ ಏನೋ ಮಾಡಿದ್ರಂತೆ. ಬಟ್ ನಂಗೆ ಅದು ಸರಿಯಾಗಿ ಕರೆಕ್ಟ್ ಆಗಿ ಜ್ಞಾಪಕ ಇಲ್ಲ. ಒಟ್ನಲ್ಲಿ ಅಲ್ಲಿಗೆ ಅವ್ರ ಸೇವೆ, ಅವ್ರು ಬಂದಾಗ, ಇವ್ರು ಮುಂದೆ ಬಂದಾಗ, ಯಾವಾಗ ಇವರು ಧ್ಯಾನದಲ್ಲಿ ಕುತ್ಕೊಂಡು ಅವ್ರಿಗೆ ಸಾರಿ ಕೇಳಿದಾಗ ಆ ಸಿಚುವೇಶನ್ ಇವ್ರ ಕಣ್ಣು ಮುಂದೆ ಬಂತಂತೆ. ಅದೇ ಒಬ್ಬ ವ್ಯಕ್ತಿ ಬಂದ್ರಂತೆ ಇವ್ರ ಜೀವನದಲ್ಲಿ. ಬಂದಾಗ ಅವರ ಸೇವೆ ಏನೋ ಮಾಡಿದ್ರಂತೆ ಇವರು. ಮಾಡಿದಾಗ ಆವತ್ತು ಹೋಗಿರೋ ತಲೆನೋವು ಇದುವರೆಗೂ ಅವ್ರಿಗೆ ಬಂದಿಲ್ಲ ಅಂತ ಅವ್ರು ಒಂದು ಸೆಷನ್ ಅಲ್ಲಿ ಹೇಳಿದ್ರು. ಕರೆಕ್ಟಾಗಿ ನಂಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಈ ರೀತಿಯಾಗಿ ಕರ್ಮ ಧ್ಯಾನ ಮಾಡಿದಾಗ ನಮ್ಮ ಹಿಂದಿನ ಜನ್ಮದ ಕರ್ಮ ಏನು ಅಂತ ಗೊತ್ತಾಗುತ್ತೆ ಅಂತ ಅವ್ರ ಕ್ಲಾಸಲ್ಲಿ ಕೇಳಿದ್ದೆ ನಾನು. ಬಟ್ ನಾನು ಯಾವತ್ತೂ ನೋಡ್ಕೊಂಡಿಲ್ಲ ಮಾಸ್ಟರ್ಸ್. ನಾ ಹೇಳಿದ್ನಲ್ಲ, ನಂಗೆ ಏನೇ ನೋವು ಬಂದ್ರು ಐ ಹ್ಯಾವ್ ಟು ಫೇಸ್. ನನ್ನ ಒಂದೇ ಒಂದು ಉದ್ದೇಶ, ಈ ಜನ್ಮ ನಂದು ಕೊನೆ ಆಗ್ಬೇಕು ಅಂದ್ರೆ ಎಲ್ಲಾ ಕಷ್ಟಗಳನ್ನ ನಾನು ಈ ಜನ್ಮದಲ್ಲೇ ಅನುಭವಿಸಿ ತೀರ್ಸ್ಕೊಂಡ್ಬಿಡ್ಬೇಕು ಅನ್ನೋದೇ ನನ್ನ ಧ್ಯೇಯ. ಅಂದ್ರೆ ನನ್ನ ಆತ್ಮದ ಧ್ಯೇಯ ಅದೇನೆ. ಹಾಗಾಗಿ ನಾನು ಯಾವತ್ತು ಕರ್ಮ ಧ್ಯಾನವನ್ನು ಮಾಡಿಲ್ಲ. ಮಾಡಿದವ್ರದ್ದು ಅವರ ಅನುಭವಗಳನ್ನ ಕೇಳಿದ್ದೀನಿ. ಸುಮಾರು ಜನ ಅನುಭವಗಳು ಹೇಳ್ಕೊಂಡಿದ್ದಾರೆ, ನಂಗೆ ಆತರ ಕಾಣಿಸ್ತು, ಆಮೇಲೆ ವಾಸಿ ಆಯ್ತು ಅಂತಾನು ಹೇಳ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಮಾಸ್ಟರ್ಸ್, ಸಾಮಾನ್ಯವಾಗಿ ನಮ್ಗೆ ಕಣ್ಣಿನ ತೊಂದರೆಗಳು ಬರುತ್ತೆ ಅಲ್ವಾ? ಯಾಕೆ ಕಣ್ಣಿನ ತೊಂದರೆ ಬರುತ್ತೆ ಅಂದ್ರೆ ಇದಕ್ಕೆ ಮೇನ್ ಕಾರಣ ಜೀರ್ಣಾಂಗ ಕ್ರಿಯೆ, ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ಇಲ್ದೇ ಇರೋದೇ ಕಣ್ಣಿನ ಪ್ರಾಬ್ಲಮ್ಗೆ ಕಾರಣ ಅಂತ ಹೇಳ್ತಾರೆ. ಐ ಪ್ರಾಬ್ಲಮ್ಸ್ ಎಲ್ಲ ಬರೋದಕ್ಕೆ. ಇದಕ್ಕೆ ನಾವು ಪರಿಹಾರ ಏನಪ್ಪಾ ಅಂದ್ರೆ, ಸೂರ್ಯೋದಯ ಆರಂಭದಲ್ಲಿ ಸೂರ್ಯ ಇನ್ನೇನು ಉದಯಿಸ್ತಾನೆ ಅನ್ಬೇಕಾದ್ರೆ
ನಾವು ಸೂರ್ಯನ ಮುಂದೆ ಹೋಗಿ ಕುತ್ಕೋಬೇಕಂತೆ. ಅಲ್ಲಿ ಕಣ್ಣುಗಳನ್ನ ಅಗಲಿಸಿ ಆ ಸೂರ್ಯ ದೇವರನ್ನೇ ನೋಡ್ತಾ ಇರ್ಬೇಕಂತೆ. ಮತ್ತೆ ಇನ್ನೊಂದು ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ಸೂರ್ಯೋದಯದ ವೇಳೆಯಲ್ಲಿ ಒಂದು ರೆಡ್ ಕಲರ್ ಕ್ಲಾತ್ ನ ತಗೊಂಡು ನಮ್ಮ ಸುತ್ತಲೂ, ಕಣ್ಣಿಗೆ ಸುತ್ತಲೂ ಕಟ್ಕೊಂಡು 10 ಸೆಕೆಂಡುಗಳ ಕಾಲ ಸೂರ್ಯನ ಮುಂದೆ ಕುತ್ಕೋಬೇಕು. ಇಲ್ಲ ಅಂದ್ರೆ ಆ ಸೂರ್ಯ ದೇವನನ್ನ ಬರೀ ಕಣ್ಣಿಂದ 10ರಿಂದ 20 ಸ್ಟಾರ್ಟಿಂಗ್ ಅಲ್ಲಿ 10 ಸೆಕೆಂಡ್ ತಗೊಳ್ಳಿ. ಹೋಗ್ತಾ ಹೋಗ್ತಾ ಒಂದೊಂದ್ ಸೆಕೆಂಡ್ 2 ಸೆಕೆಂಡ್ ಜಾಸ್ತಿ ಮಾಡಿ. ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಮಾಸ್ಟರ್ಸ್. ನಾನು ಇಷ್ಟೊತ್ತು ಏನ್ ಹೇಳಿದೆ ಅದೆಲ್ಲ ಬಿಟ್ಟು ಇದನ್ನ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅರ್ಲಿ ಮಾರ್ನಿಂಗ್ ನಾನು ಸೂರ್ಯೋದಯ ವೇಳೆಯಲ್ಲಿ ಹೇಗಿದ್ರು ಪಾರ್ಕ್ ಹೋಗ್ತೀನಿ ವಾಕ್ ಮಾಡ್ಬೇಕು ಅಂತ. ಆ ವಾಕ್ ಮಾಡೋಕ್ಕಿಂತ ಮುಂಚೆ ನಾನು 10ರಿಂದ 20 ಸೆಕೆಂಡುಗಳ ಕಾಲ ಆ ಸೂರ್ಯ ದೇವನನ್ನ ದಿಟ್ಟಿಸಿ ನೋಡ್ತಾ ಇರ್ತೀನಿ ನಾನು. ಇದನ್ನ 1 ದಿನ 2 ದಿನದಲ್ಲಾಗಿ ಮೇಡಮ್ ನನಗೆ ಚೇಂಜಸ್ ಬರ್ಲಿಲ್ಲ ಅಂದ್ರೆ ಆಗಲ್ಲ ಮಾಸ್ಟರ್ಸ್. ನಾವು ಆಲೋಪತಿ ಡಾಕ್ಟರ್ ಹತ್ರ ಹೋಗಿ ಜ್ವರ ಅಂತಂದ್ರೂ ಮಿನಿಮಮ್ 5 ದಿನದ ಒಂದು ಕೋರ್ಸ್ ಅದು ಕೊಟ್ಟೆ ಕೊಡ್ತಾರೆ ಟ್ಯಾಬ್ಲೆಟ್ಸ್ ನ. ಕರೆಕ್ಟ್ ಅಲ್ವಾ? ಈ 5 ದಿನ ಕಂಟಿನ್ಯೂಸ್ ಆಗಿ ನುಂಗಿ ಅಂತ ಅನ್ಬಿಟ್ಟು. ಆತರ ಅದೇ ಆಗಿರ್ಬೇಕಾದ್ರೆ ನಾವು 1-2 ದಿನ 1 ವಾರ ಹೋಗಿ ಬಂದ್ಬಿಟ್ಟು ಮೇಡಮ್ ನನ್ ಕಣ್ಣು ಹೋಗಿದೆ, ನನ್ಗೇನು ಚೇಂಜಸ್ ಅನ್ನಿಸ್ತಿಲ್ಲ ಅಂದ್ರೆ ಆಗಲ್ಲ. ಯಾವ್ದಕ್ಕೆ ಆಗ್ಲಿ ನಮ್ಮಲ್ಲಿ ಒಂದು ಕಾಯುವಂತ ಸಂಯಮ ಇರ್ಬೇಕು ನಮ್ಗೆ. ಏನೇ ಆದ್ರೂ ಮಧ್ಯದಲ್ಲಿ ನಾವು ಅದನ್ನ ಕ್ವಿಟ್ ಮಾಡಬಾರ್ದು ಆ ಕೆಲ್ಸನ. ಹಾಗಾಗಿ ಏನ್ ಹೇಳ್ತಾರೆ ಮಾಸ್ಟರ್ಸ್ ಅಂದ್ರೆ 11 ದಿನ 21 ದಿನ ಅಥವಾ 41 ದಿನಗಳ ಕಾಲ ಈ ರೀತಿಯಾಗಿ ಬರಿ ಕಣ್ಣಿನಿಂದ ನಾವು ಸೂರ್ಯ ದೇವನನ್ನ ನೋಡಿದ್ದೇ ಆದ್ರೆ, ಅಂದ್ರೆ ಸೂರ್ಯ ಹುಟ್ಟಬೇಕಾದ್ರೆ, ಸಾರಿ ಮಾಸ್ಟರ್ ಇದು ರೆಡ್ ಕಲರ್ ಬಟ್ಟೆ ಅಲ್ಲಿ ಬರಲ್ಲ, ಬೇರೆ ಜಾಗಕ್ಕೆ ಬರುತ್ತೆ. ಐ ಆಮ್ ವೆರಿ ಸಾರಿ. ಸೂರ್ಯ ಉದಯಿಸ್ಬೇಕಾದ್ರೆ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕೆಂಪು ಬಣ್ಣದಲ್ಲಿ ಇರ್ತಾನೆ ಅಂತ. ಆ ಕೆಂಪು ಬಣ್ಣನ 10ರಿಂದ 20 ಸೆಕೆಂಡ್ ನಾವು ಅಬ್ಸರ್ವ್ ಮಾಡ್ಬೇಕು ಕಣ್ಣಿಂದ. ಅಗಲವಾಗಿ ನೋಡಿ, ಅಗಲವಾಗಿ ಕಣ್ಣುಗಳನ್ನು ತೆರ್ಕೊಂಡು ಸೂರ್ಯನನ್ನೇ ದಿಟ್ಟಿಸಿ ನೋಡ್ತಾ ಇರ್ಬೇಕು. ಮೇಡಮ್ ಕಣ್ಣೆಪ್ಪೆ ಹೊಡಿಬಾರ್ದ? ಹೊಡೀರಿ, ಪರವಾಗಿಲ್ಲ. ಆದಷ್ಟು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಣ್ಣುರೆಪ್ಪೆ ಹೊಡಿದಿರಾನೆ 1-2-3 ಸೆಕೆಂಡ್ ನಿಲ್ಲೋ ಅಂತ ಒಂದು ಪ್ರಯತ್ನವನ್ನು ನಾವು ಮಾಡ್ಬೋದು. 10 ಸೆಕೆಂಡ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿ, ಆಮೇಲೆ ಹೋಗ್ತಾ ಹೋಗ್ತಾ 1-2 ಸೆಕೆಂಡ್ಸ್ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಇನ್ ಕೇಸ್ ನನ್ಗೆ ಮೇಡಮ್ ನಾವು ನೈಟ್ ಡ್ಯೂಟಿ ಬೆಳಿಗ್ಗೆ ಎದ್ದೊಳಕ್ ಆಗಲ್ಲ ಅಂತಂದ್ರೆ ಅದಕ್ಕೂ ಒಂದು ಸೊಲ್ಯೂಷನ್ ಹೇಳಿದ್ದಾರೆ ಇಲ್ಲಿ. ಏನಪ್ಪಾ ಅಂದ್ರೆ 8 ಗಂಟೆ ಆದ ನಂತರ ಒಂದು ಬಿಳಿಯ ವಸ್ತ್ರವನ್ನು ಕಣ್ಣಿಗೆ ಕಟ್ಕೊಂಡು ಸೂರ್ಯನನ್ನು, ಸೂರ್ಯೋದಯದ ಮುಂದಗಡೆ, ಸೂರ್ಯ ಉದಯಿಸ್ತಾನಲ್ಲ ಪೂರ್ವ ಕಡೆಗೆ, ನಾವು ಅಲ್ಲಿ ಸೂರ್ಯನ ಕಿರಣಗಳು ಎಲ್ಲಿ ಬೀಳುತ್ತೋ ಅಲ್ಲಿ ಕುತ್ಕೊಂಡಾಗ ಆ ರೇಸು ಬಿಳಿ ಬಣ್ಣದ ಮೂಲಕ ನಮ್ಮ ಕಣ್ಣಿನ ಒಳಗಡೆ ಹೋಗಿ ಆಗ್ಲೂ ಕೂಡ ನಮ್ಗೆ ಐ ಪ್ರಾಬ್ಲಮ್ ಕಡಿಮೆ ಆಗೋ ಚಾನ್ಸಸ್ ಬಹಳ ಇದೆ ಅಂತ ಹೇಳ್ತಾರೆ. ಬಟ್ ನಾನು ಇದಂತೂ ಅರ್ಲಿ ಮಾರ್ನಿಂಗು ಹೋಗಿ ಸೂರ್ಯನನ್ನ 10ರಿಂದ 20 ಸೆಕೆಂಡು ನೋಡೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಫಾಸ್ಟ್ ಒಂದು 2 months ಇಂದ ನಾನು ಮಾಡ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಮಾಡ್ತಿದ್ದೀನಿ ಮಾಸ್ಟರ್ಸ್. ಇನ್ ಕೇಸ್ ಬೆಳಿಗ್ಗೆ ಆಗೋದೇ ಇಲ್ಲ ಅಂದ್ರೆ ಸೂರ್ಯಾಸ್ತದ ಸಮಯ ನಿಮ್ಗೆ ಗೊತ್ತಲ್ಲ, ಸುಮಾರು ಒಂದು 5-5:30 6:00 ಹೋಗ್ತಾನೆ. ಒಂದು 5:30 ಟೈಮ್ ಅಲ್ಲಿ ಸೂರ್ಯನಿಗೆ ಎದುರಾಗಿ ಅದೇ ತರನೇ ವೈಟ್ ಬಟ್ಟೆ ಕಣ್ಣಿಗೆ ಕಟ್ಕೊಂಡು ಕುತ್ಕೊಂಡಾಗ ಆ ರೇಸು ನಮ್ಮ ಕಣ್ಣಿನ ಒಳಗಡೆ ಹೋಗ್ತಾಗ ಏನಾಗುತ್ತೆ, ನಮ್ಮಲ್ಲಿರುವಂತ ಐ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಇದು 1 or 2 days ಅಲ್ಲಿ ಆಗುವಂತಹ ಪ್ರಕ್ರಿಯೆ ಅಲ್ಲ. ನಾ ಹೇಳಿದ್ನಲ್ಲ, ಯಾವ್ದಕ್ಕೆ ಆಗ್ಲಿ ನಾವು ಸಮಯ ಕೊಡ್ಬೇಕೆಲ್ಲ ಅದಕ್ಕೂ. 11 ದಿನ 21 ದಿನ 41 ದಿನ. ಅದಕ್ಕೆ ಸರ್ ಹೇಳುದು ಮಂಡಲ ಧ್ಯಾನ. ನನಗೆ ಧ್ಯಾನ ಕುದುರ್ತಿಲ್ಲ ಅಂತಂದ್ರೆ ಏನ್ ಹೇಳ್ತಾರೆ ಸರ್, ನೀವು 41 ದಿನದ ಮಂಡಲ ಧ್ಯಾನ ಮಾಡಿ ಅಂತಾರೆ. ಅವಾಗ ಏನಾಗುತ್ತೆ, ನಮ್ಮಲ್ಲಿ ಆಗುವಂತ ಚೇಂಜಸ್ ನಾವೇ ಕಂಡ್ಕೊಳ್ಳೋ ಅಂತ ಸ್ಟೇಜಿಗೆ ನಾವು ಬಂದ್ಬಿಟ್ಟಿರ್ತೀವಿ 41 ದಿನ ಅಂದ್ರೆ. ಮತ್ತೆ ಇನ್ನೊಂದು ಮಾಸ್ಟರ್ಸ್, ಹಿಂದಿನ ಕಾಲದಲ್ಲಿ ತ್ರೇತಾಯುಗ ದ್ವಾಪರ ಯುಗದಲ್ಲೇ ಆಗ್ಲಿ
ಎಷ್ಟೋ ರಾಜಾದಿ ರಾಜರಿಗೆಲ್ಲ ಸೂರ್ಯ ದೇವನೇ ಮನೆ ದೇವರಾಗಿರ್ತಾರೆ ಅಲ್ವಾ. ಇಕ್ವಾಕ್ಷು ವಂಶ ಅಂತಾರೆ ರಾಮನದು. ಅವರು ಕೂಡ ಸೂರ್ಯ ದೇವನ ಆರಾಧಕರೇ ಆಗಿರ್ತಾರೆ. ಮನೆಯಲ್ಲಿ ದೊಡ್ಡ ಸೂರ್ಯ ದೇವಂದು ಇದು ಸೂರ್ಯ ಉದಯದ್ದು ಒಂದು ಸ್ಟ್ಯಾಚ್ಯೂ ಇಟ್ಟು, ಅಂದ್ರೆ ನಾವು ನೋಡಿಲ್ಲ, ಸೀರಿಯಲ್ ಎಲ್ಲ ನೋಡಿದೀವಿ, ಮಹಾಭಾರತ ರಾಮಾಯಣ ಬಂದಾಗೆಲ್ಲ ನೋಡಿದೀವಿ. ಈಗ ನಾವೇನ್ ಮಾಡಿದೀವಿ, ಸೂರ್ಯನ ಬಿಟ್ಬಿಟ್ಟು ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಸುತ್ಕೊಂಡು ಇದೀವಿ. ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರಂದ್ರೆ ಸೂರ್ಯ ದೇವ. ಇಷ್ಟೆಲ್ಲ ನಮಗೆ ಬೆನಿಫಿಟ್ಸ್ ಇದ್ದಾಗ ನಾವು ಅವನಿಂದ ದೂರ ಹೋಗ್ತಿದೀವಿ ಮಾಸ್ಟರ್ಸ್. ನೋಡಕ್ಕಾಗ್ಲಿ, ಒಂದ್ 5 ನಿಮಿಷ ಕುತ್ಕೊಂಡು ನಾವು ಅವನ ಜೊತೆ ಟೈಮ್ ನ ಸ್ಪೆಂಡ್ ಮಾಡೋ ಅಷ್ಟು ಟೈಮ್ ಕೂಡ ನಮ್ಗಿಲ್ಲ. ಅದಕ್ಕೇನೆ ಹಬ್ಬಗಳು ಏನಕ್ ಬರ್ತೇವಳಿ, ರಥಸಪ್ತಮಿ ಬರುತ್ತೆ. ಅವತ್ತಿನ ದಿನ ಮಾತ್ರ ನಾವು ಸೂರ್ಯನ ನೆನೆಸ್ಕೊಳ್ತೀವಿ. ಏನಂದ್ ನೆನೆಸ್ಕೊಳ್ತೀವಿ, ಓ ಇನ್ನು ಮುಂದೆ ಬಿಸಿಲು ಜೋರಾಗುತ್ತೆ, ಸೂರ್ಯಾಸ್ತ, ರಥಸಪ್ತಮಿ ಬಂತು. ಎಷ್ಟೋ ಸಾವಿರ ಯೋಜನೆಗಳ ಕೆಳಗಡೆ ಇಳಿತಾನೆ ಸೂರ್ಯ ರಥಸಪ್ತಮಿ ಆದ್ಮೇಲೆ. ಆವತ್ತಿನ ದಿನ ಮಾಡ್ತಾ ಅಲ್ಲ, ದಿನಾ ರಥಸಪ್ತಮಿ ಆಗ್ಬೇಕು ನಮಗೆ. ಅಂದ್ರೆ ಆ ಸೂರ್ಯನೊಂದಿಗೆ ನಾವು ಅನುಸಂಧಾನ ಆಗಿರಬೇಕು ಯಾವಾಗ್ಲೂ. ಹಿಂದಿನ ಕಾಲದಲ್ಲಿ ನೀರ್ನ ಮಣ್ಣಿನ ಊಜಿ, ಮಣ್ಣಿನ ಮಡಿಕೆನಲ್ಲಿ ಇಟ್ಕೊಂಡು ಕುಡಿತಿದ್ರು. ಅದೆಲ್ಲಿ ಇಡ್ತಿದ್ರು, ಬಿಸ್ಲಿಗೆ ಇಡ್ತಿದ್ರು, ಕರೆಕ್ಟಾ? ಬಿಸ್ಲಿಗಿಟ್ಟು ಆ ನೀರನ್ನ ಕುಡಿತಿದ್ರು ಹಿಂದಿನ ಕಾಲದಲ್ಲಿ. ಈಗ ಯಾರಾದ್ರೂ ಮನೆಗೆ ಹಳ್ಳಿಗಳಲ್ಲಿ ಅಥವಾ ನಾವು ಆಶ್ರಮ, ಋಷಿಗಳ ಇರುವ ಅಂತ ಆಶ್ರಮದಲ್ಲಿ ಪಿಕ್ಚರ್ ಅಲ್ಲಿ ಸೀರಿಯಲ್ ಎಲ್ಲ ನೋಡಿದೀವಿ. ಹೊರಗಡೆ ಎಂಟ್ರಿ ಆಗಿದ ತಕ್ಷಣ ಹೊರಗಡೆನೆ ಒಂದು ಕುಂಡದಲ್ಲಿ ನೀರಿಟ್ಟು ಅದ್ರ ಮೇಲೆ ಒಂದು ಲೋಟ ಇಡೋರು ಮಣ್ಣಿಂದು. ಯಾಕೆ? ಸೂರ್ಯನ ಕಿರಣಗಳು ಅದಕ್ಕೆ ಬಿದ್ದು ಅವನ ಆ ಎನರ್ಜಿ ಅದ್ರಲ್ಲಿ ಹೋಗುತ್ತೆ ಆ ನೀರಿಗೆ. ಆ ಕುಡ್ದಾಗ ಆ ಎನರ್ಜಿ ನಮ್ಮ ದೇಹಕ್ಕೂ ಸೇರುತ್ತೆ. ಈಗ್ಲೂ ಹೇಳ್ತಾರಲ್ಲ ಕೆಲವೊಂದು ಧ್ಯಾನಗಳಲ್ಲಿ, ನಮ್ಮಲ್ಲಿ ಎಷ್ಟೋ ಜನ ಕ್ಲಾಸ್ ತಗೊಂಡಿದ್ದಾರೆ ಅನ್ಸ, ನೀರಿನ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನೀರಿಗೂ ಶಕ್ತಿ ಇದೆ. ನೀರಿನ ಶಕ್ತಿಯ ಜೊತೆಗೆ ಸೂರ್ಯನ ಶಕ್ತಿ ಸೇರಿದಾಗ ಅದರದ ಗುಣ ಡಬಲ್ ಆಗುತ್ತೆ. ಹಾಗಾಗಿ ನಾವು ಅಷ್ಟೇ ಈಗ ಮಣ್ಣಿಂದೆಲ್ಲ ಮರ್ತು ಬಿಟ್ಟಿದೀವಿ. ಕೆಲವ್ರು ಮಾತ್ರ ಯೂಸ್ ಮಾಡ್ತಿದ್ದಾರೆ ಅನ್ಸುತ್ತೆ, ಎಲ್ಲ ಪ್ಲಾಸ್ಟಿಕ್ ಇಟ್ಕೊಂಡ್ಬಿಟ್ಟಿದೀವಿ. ಪ್ಲಾಸ್ಟಿಕ್ ಬೇಡ ಮಾಸ್ಟರ್ಸ್, ಅದ್ರ ಬದಲು ಗಾಜಿನ ಬಾಟ್ಲ್ಗಳು ತಗೊಳ್ಳಿ. ಗಾಜಿನ ಬಾಟ್ಲಲ್ಲಿ ನೀರ್ ತುಂಬಿಸಿ ಸೂರ್ಯೋದಯಕ್ಕೆ ಮುಂಚೆ ಒಂದು 6 ಗಂಟೆಯಿಂದ 8 ಗಂಟೆವರೆಗೂ ಆ ಸೂರ್ಯನಿಗೆ ಉದಯಿಸುವಂತಹ ಸೂರ್ಯನ ರೇಸ್ ಬೀಳುವಂತ ಜಾಗದಲ್ಲಿ ಆ ಬಾಟ್ಲ್ನ ನೀರನ್ನ ಇಟ್ಟು ನಂತರ ನೀರ್ ಕುಡಿದ್ರೆ ಅಲ್ಲಿ ಆ ನೀರಲ್ಲಿ ಆ ಎನರ್ಜಿ ಸೇರಿ ನಮ್ಮ ದೇಹದೊಳಗೆ ಎಷ್ಟೊಂದು ಅನಾರೋಗ್ಯಗಳು ನಿವಾರಣೆ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಮಾಸ್ಟರ್ಸ್. ಯಾಕಂದ್ರೆ ಆ ಸೂರ್ಯನ ಕಿರಣಗಳಿಂದ ಹೊರಡುವಂತಹ ಆ 7 ಬಣ್ಣಗಳು ಬಹಳ ಅದ್ಭುತವಾದ ಶಕ್ತಿಯಿಂದ ಕೂಡಿರುತ್ತೆ, ಆ 7 ವರ್ಣಗಳನ್ನು ಸಹ. ಮತ್ತೆ ಹಿಂದಿನ ಕಾಲದಲ್ಲಿ ಮಾಘಸ್ನಾನ, ಈಗ್ಲೂ ಮಾಡ್ತಾರೆ ಮಾಘಸ್ನಾನ. ಹಿಂದಿನ ಕಾಲದಲ್ಲಿ ಜಾಸ್ತಿ ಎಸ್ಪೆಷಲಿ ಜೆಂಟ್ಸು ಹೊರಗಡೆ ನದಿಯಲ್ಲಿ ಹರಿಯುತ್ತಿರುವ ನದಿಯಲ್ಲಾಗ್ಲಿ, ಮನೆ ಹತ್ರ ಬಾವಿ ಇದ್ರೆ ಆಗ್ಲಿ ಸ್ನಾನ ಮಾಡ್ತಾರೆ. ಬಾಯಿನಲ್ಲಿ ಮಂತ್ರ ಪಠಿಸ್ತಾ ಪಠಿಸ್ತಾ ತಣ್ಣೀರಿನ ಸ್ನಾನ ಮಾಡ್ತಾರೆ. ಯಾಕೆ? ಅಲ್ಲೂ ಕೂಡ ಸೂರ್ಯನ ಒಂದು ಎನರ್ಜಿ ಇದೆ ಆ ನೀರಿಗೂ. ಆ ಎನರ್ಜೈಸ್ಡ್ ಆಗಿರೋ ನೀರಿಂದ ನಾವು ಸ್ನಾನ ಮಾಡಿದಾಗ ನಮ್ಮ ಬಾಡಿ ಕೂಡ ಎನರ್ಜೈಸ್ ಆಗುತ್ತೆ. ಹಾಗೆ ನಾವು ಅವ್ರು ಮಾಡ್ದಂಗೆ ನಾವು ಮಾಡಕ್ಕಾಗಲ್ಲ. ನಾವೇನ್ ಮಾಡ್ಬೇಕು, ಸೂರ್ಯಾಸ್ತದ ಟೈಮ್ನಲ್ಲಿ, ಸೂರ್ಯೋದಯದ ಟೈಮ್ನಲ್ಲಿ ಅರ್ಲಿ ಮಾರ್ನಿಂಗ್ ಒಂದು 20 ನಿಮಿಷ ಸೂರ್ಯನ ಮುಂದೆ ಕುಳಿತುಕೊಂಡು ಸನ್ ಬಾತ್ ಆಗುತ್ತೆ ಅವಾಗ ನಮಗೆ ಕುತ್ಕೊಂಡು ಮನೆಗ್ ಬಂದು ತಣ್ಣೀರಿನ ಸ್ನಾನ ಮಾಡ್ಬೇಕಂತ. 20 ನಿಮಿಷಗಳ ಕಾಲ ನಮ್ಮ ಈ ಶರೀರವನ್ನು ಆ ಸೂರ್ಯ ದೇವನ ರೇಸ್ ಬೀಳೋ ತರ ನಾವು ಕುತ್ಕೋಬೇಕು, ಪೂರ್ವಾಭಿಮುಖವಾಗಿ.
ಪೂರ್ವದ ಕಡೆ ತಾನೇ ಸೂರ್ಯ ಹುಟ್ಟೋದು. ಎದುರುಗಡೆ ಕುತ್ಕೊಂಡಾಗ ಏನಾಗತ್ತೆ, ಆ ರೇಸ್ ನಮ್ಮ ಮೇಲ್ ಬೀಳುತ್ತೆ. ಆ ಕಿರಣಗಳ ಶಕ್ತಿ ನಮ್ಮ ದೇಹದ ಒಳಗಡೆ ಹೋಗುತ್ತೆ. ಆಮೇಲೆ ಮನೆಗ್ ಬಂದು ನಾವು ತಣ್ಣೀರ್ ಸ್ನಾನ ಮಾಡಬಹುದು ಅಂತ ಹೇಳ್ತಾರೆ. ಮೇಡಮ್ ಚಳಿಗಾಲದಲ್ಲಿ ಏನ್ ಮಾಡೋದು ಅಂತ ಕೇಳ್ಬೇಡಿ, ಅವ್ರು ಹೇಳಿದ್ದನ್ನ ನಾ ಹೇಳ್ತಿದ್ದೀನಿ. ಓಕೆ, ಯಾಕಂದ್ರೆ ನಮ್ಮ ಮಾಸ್ಟರ್ಸ್ ಎಲ್ಲಾನು ತುಂಬಾ ಕ್ವಶನ್ ಮೇಲೆ ಕ್ವಶನ್ ಕೇಳೋದ್ ಜಾಸ್ತಿ. ನಾ ಹೇಳೋದ್ ಒಂದೇ ವಿಷಯ ಮಾಸ್ಟರ್ಸ್, ಕ್ವಶನ್ ಕೇಳಿ ತಪ್ಪೆಂತಿಲ್ಲ, ಫಸ್ಟ್ ಜೀವನದಲ್ಲಿ ಅಳವಡಿಸ್ಕೊಳ್ಳೋದನ್ನ ಕಲೀರಿ ನೀವು. ಯಾವಾಗ ನಾವು ಅಳವಡಿಸ್ಕೊಳ್ತಾ ಹೋಗ್ತೀವೋ ಜ್ಞಾನ ಅನ್ನೋದು ನಾವು ಬೆಳೆಸ್ಕೊಳ್ತೀವಿ. ಇನ್ನೊಬ್ರಿಂದ ಕೇಳಿ ಪಡೆಯೋದು ಕಡಿಮೆ, ನಾನು ಅನುಭವಿಸಿದಾಗ ಪಡೆಯುವ ಜ್ಞಾನ ಅಪಾರವಾದದ್ದು. ಅದು ನೀವು ಯಾವ ಕೇಳಿದ್ರು, ನೀವು ಕನಸಿನಲ್ಲಿ ಕೇಳಿದ್ರು ಟಕ್ ಅಂತ ಹೇಳ್ತೀರಾ. ಅದಕ್ಕೆ ಹೇಳೋದು, ಪ್ರತಿಯೊಂದು ಜ್ಞಾನವನ್ನ 2 ಕಿವಿ ಇದೆ ಅಂತ ಕೇಳೋದಲ್ಲ, ಅದನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಕೆ ಆಗ್ಬೇಕು, ಅಳವಡಿಸ್ಕೊಳ್ತಾ ಹೋಗ್ಬೇಕು ಪ್ರತಿಯೊಂದನ್ನು. ಅವಾಗೇನಾಗುತ್ತೆ, ನಿಮ್ಮ ಜ್ಞಾನ ದ್ವಿಗುಣವಾಗ್ತಾ ಹೋಗುತ್ತೆ. ನನಗಾದ ಅನುಭವ ನಿಮ್ಗಾಗ್ಬೇಕು ಅಂತ ಏನಿಲ್ಲ, ನೀವು ಸ್ಪೆಷಲ್ಲು. ನಿಮಗಾಗುವಂತಹ ಜ್ಞಾನ, ನಿಮಗಾಗುವಂತ ಅನುಭವ ಇದ್ದಿದ್ದು ಸ್ಪೆಷಲ್ ಆಗಿರುತ್ತೆ ಅವಾಗ. ಅದಕ್ಕೆ ಆಚರಣೆಯಲ್ಲಿ ಪ್ರತಿಯೊಂದನ್ನು ಆಚರಣೆಗೆ ತನ್ನಿ. ಬರೀ ಕೇಳಿದ್ವಿ, ಬಂದ್ಯಾ ಪುಟ್ಟ, ಓದ್ಯಾ ಪುಟ್ಟ ಅಂದ್ರೆ ಬರೀ ಸ್ಕೂಲಲ್ಲಿ ಮಾಡೋ ಪಾಠಗಳಾಗೋಗುತ್ತೆ ಅಷ್ಟೇ ಮಾಸ್ಟರ್ಸ್. ಆಚರಣೆಗೆ ತಂದಾಗ ಮಾತ್ರನೇ ಆಧ್ಯಾತ್ಮಿಕ ಬಂದಿದ್ದು ಒಂದು ಸಾರ್ಥಕತೆ ಇರುತ್ತೆ ಎಲ್ರಲ್ಲೂ. ಆಚರಣೆಗೆ ತರಬೇಕು, ಪ್ರತಿಯೊಂದನ್ನು ಆಚರಣೆಗೆ ತರಬೇಕು. ಅವ್ರು ಹೇಳ್ತಾರೆ, PSSM ಅಲ್ಲಿ ಒಬ್ರು ಎನ್ಲೈಟೆಡ್ ಮಾಸ್ಟರ್ಸ್ 4 ಜನ ಇದಾರಂತೆ. ಅವ್ರ ಹೆಸರೇನು ಹೇಳಿಲ್ಲ, ಬರೀ 4 ಜನ ಇದ್ದಾರೆ ಅಂತ. ಅವರು ಈಗ್ಲೂ ಸಹಿತ ನಮ್ ತರ 3 ಹೊತ್ತು ಊಟ ಮಾಡೋದೇ ಇಲ್ವಂತೆ. ಗಾಯತ್ರಿ ಮ್ಯಾಮ್, ಸ್ವಲ್ಪ ವಾಲ್ಯೂಮ್ ನಿಮ್ದು ವಾಯ್ಸ್ ಸ್ವಲ್ಪ ಜೋರಾಗ್ಲಿ. ಹೌದಾ ಮ್ಯಾಮ್? ವಾಯ್ಸ್ ಸ್ವಲ್ಪ ಲೋ ಇದೆ. ವಿಡಿಯೋ ಆಫ್ ಮಾಡ್ಕೊಳ್ಳ? ಇಲ್ಲ ಕ್ಲಿಯರ್, ಈಗ ಕ್ಲಿಯರ್ ಇದೆ. ಹಾ, ಅವರು ಎನ್ಲೈಟೆಡ್ ಮಾಸ್ಟರ್ಸ್ 4 ಜನ ಲೇಡೀಸ್ ಇದಾರಂತೆ. ಅವ್ರ ಹೆಸರೇನು ಹೇಳಿಲ್ಲ, ಯಾವ ಊರು ಏನು ಅಂತ ನನಗೆ ಗೊತ್ತಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವರು ವಾರಕ್ಕೆ 1 ಸಲನೋ 2 ಸಲನೋ ಅಥವಾ 10 ದಿನಕ್ಕೆ 1 ಸಲನೋ ಮಾತ್ರನೇ ಊಟ ಮಾಡೋದಂತ. ಅದು ಹೇಗೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾರೆ. ಮಿಕ್ಕಿದ ಟೈಮ್ ಅಲ್ಲಿ ಅವ್ರು ಊಟನೇ ಮಾಡಲ್ವಂತೆ. ಬರೀ ಸನ್ ಎನರ್ಜಿ, ಸೂರ್ಯೋದಯ ವೇಳೆಯಲ್ಲಿ, ಸೂರ್ಯಾಸ್ತದ ವೇಳೆಯಲ್ಲಿ ಬರೀ ಸನ್ ಎನರ್ಜಿನೇ ತಗೊಳ್ತಾರಂತೆ. ಇದೇ ವಿಷಯವನ್ನ ನಮ್ಮ ಪತ್ರಿಜಿಯವರು ಹೇಳಿದ್ದಾರೆ. ಹಿಮಾಲಯದಲ್ಲಿ ಸರಿಸುಮಾರು ಈ ಮಂಡಲದ ಮೇಲೆ 10,000ಕ್ಕೂ ಹೆಚ್ಚು ಜನರು ಆಹಾರ ಇಲ್ಲದೆ ಜೀವನವನ್ನ ನಡೆಸ್ತಿದ್ದಾರೆ ಅಂತ ಪತ್ರಿಜಿಯವರೇ ಹೇಳಿದ್ದಾರೆ ಈ ವಿಷಯ. ಹೇಗೆ ಸಾಧ್ಯ? ಎಲ್ಲಾನು ಸಾಧ್ಯನೇ. ಪ್ರಕೃತಿಯಲ್ಲಿ ಅಂತಹ ಒಂದು ಶಕ್ತಿ ಇದೆ. ನಾವು ತಿಂದೇ ಬದುಕ್ಬೇಕು ಅನ್ನೋದೇನಿಲ್ಲ ಮಾಸ್ಟರ್ಸ್. ಬಟ್ ಎಲ್ಲದಕ್ಕೂ ನಾ ಹೇಳಿದ್ನಲ್ಲ, ಅಭ್ಯಾಸ, ಸತತವಾದ ಅಭ್ಯಾಸಗಳಿದ್ದಾಗ ಮಾತ್ರ ನಾವು ನಮ್ಮ ಗುರಿಯನ್ನು ದಾಟಲು ಸಾಧ್ಯ ಆಗುತ್ತೆ. ನಾವು ಅಷ್ಟೇನೆ, ನಾವ್ ಈ ಭೂಮಿ ಮೇಲೆ ಬಂದಿದೀವಿ ಅಂತಂದ್ರೆ, ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತೀನಿ, ನನ್ನ ಆತ್ಮದ ಉದ್ದೇಶ ಏನಿದೆ ಅಂತ ತಿಳ್ಕೊಂಡ್ಮೇಲೆ ಅದಕ್ಕೆ ಬೇಕಾದಂತಹ ಕಾರ್ಯಗಳನ್ನ ಮಾತ್ರ ನಾವು ಸತತವಾಗಿ ಮಾಡ್ತಾ ಹೋಗ್ಬೇಕು. ಎಡಬಿಡದಂತೆ ಸತತವಾಗಿ ಮಾಡ್ತಾ ಹೋಗ್ಬೇಕು. ಯಾವಾಗ ನಮ್ಮಲ್ಲಿ ಇರುವಂತಹ ನಕಾರಾತ್ಮಕ ಗುಣಗಳನ್ನ ಸಕಾರಾತ್ಮಕವಾಗಿ ಬದಲಾವಣೆ ಪಡ್ಕೊಳ್ತಾ ಹೋಗ್ತೀವಿ. ಯಾವಾಗ ಸಾಧ್ಯ ಇವೆಲ್ಲ? ಸತತವಾದ ಧ್ಯಾನ, ಈ ರೀತಿಯಾದ ಸಜ್ಜನ ಸಾಂಗತ್ಯತೆಯಿಂದ, ಸ್ವಾಧ್ಯಾಯದಿಂದ, ಇವೆಲ್ಲವೂ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದ್ರೆ ನಾವು ಕೂಡ ನಕಾರಾತ್ಮಕತೆಯಿಂದ ಸಕಾರಾತ್ಮಕವಾಗಿ ಆಲೋಚನೆ ಮಾಡಲು ಸಾಧ್ಯ. ನಾವ್ ಏನೇ ಮಾಡಿದ್ರು ಒಂದು ಮಾಸ್ಟರ್ಸ್, ಅಲ್ಲಿ ಲಾಜಿಕ್ ಮೈಂಡ್ ಅನ್ನೋದು ನಮ್ಮ ಹತ್ರ ಬರಬಾರ್ದು. ಯಾವಾಗ ನಿಮ್ಗೆ ಲಾಜಿಕ್ ಮೈಂಡ್ ಇದೆ ಅಂತ ಆದ್ರೆ ನೀವು ದೇಹಪರವಾಗಿ ನೀವು ಜೀವನ ಮಾಡ್ತಿದ್ದೀರಾ ಅಂತ ಅರ್ಥ.
ಯಾವಾಗ ಆತ್ಮಪರವಾಗಿ ನಾವು ಜೀವನ ಮಾಡಕ್ ಶುರು ಮಾಡ್ತೀವೋ ನಮ್ಮಲ್ಲಿ ಆ ಲಾಜಿಕಲ್ ಮೈಂಡ್ ವರ್ಕ್ ಆಗೋದೇ ಇಲ್ಲ. ಪ್ರತಿಯೊಂದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಮನೋಭಾವ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಜಸ್ಟ್ ಅಕ್ಸೆಪ್ಟೆನ್ಸ್ ಅಷ್ಟೇನೆ. ನಾವ್ ಯಾರನ್ನು ಏನು ಕ್ವಶನ್ನೇ ಕೇಳಕ್ ಹೋಗಲ್ಲ. ನಾವೇನ್ ಮಾಡ್ತೀವಿ, ಆ ಯಾವ್ದು ನಮಗೆ ಕ್ವಶನ್ ಅಂತ ಮೂಡುತ್ತೋ ಅದನ್ನ ನಾನು ಅಭ್ಯಾಸವನ್ನಾಗಿ ಮಾಡ್ಕೊಳ್ತಾ ಹೋಗ್ಬೇಕು. ಅವಾಗೇನಾಗುತ್ತೆ, ಒಂದಲ್ಲ ಒಂದು ದಿನ ಆ ಪ್ರಶ್ನೆಗೆ ಉತ್ತರ ನಮ್ಮಿಂದಲೇ ನಮಗೆ ಸಿಗುತ್ತೆ. ಪತ್ರಿಜಿಯವರು ಯಾರ ಹತ್ರ ಹೋಗಿ ನನಗೆ ಈ ಪ್ರಾಬ್ಲಮ್, ನನಗೆ ಆ ಪ್ರಾಬ್ಲಮ್ ಇದೆ, ಆ ಡೌಟ್ ಇದೆ, ಈ ಡೌಟ್ ಇದೆ ಅಂತ ಕೇಳಲಿಲ್ಲ. ಅವರು ಸ್ವಂತ ಧ್ಯಾನದಲ್ಲಿ ಕುತ್ಕೊಂಡು ಪುಸ್ತಕಗಳನ್ನು ಓದಿ ಇತರ ಎಲ್ಲ ಮಾಸ್ಟರ್ಸು ಕ್ಲಾಸ್ಗಳನ್ನ ಬೇರೆ ಬೇರೆ ಇದರಲ್ಲಿ ಜ್ಞಾನವನ್ನು ಪಡ್ಕೊಂಡವರು ತಮ್ಮಲ್ಲಿರುವಂತಹ ಪ್ರಾಬ್ಲಮ್ ಏನೇ ಆದ್ರೂ ಕ್ವಶನ್ ಇರಬಹುದು, ಅದಕ್ಕೆ ಅವ್ರ ಸೊಲ್ಯೂಷನ್ ಅವರೇ ಹುಡುಕೊಳ್ತಾ ಹೋದ್ರು. ಪ್ರತಿ ಒಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಮಾಸ್ಟರ್ಸ್. ಅದನ್ನ ಹುಡುಕ್ಬೇಕಾದವರು ನಾವೇನೆ. ನನ್ನ ಸಮಸ್ಯೆಗೆ ನಾನ್ ಪರಿಹಾರ ಕಂಡ್ಕೋಬೇಕೇ ಹೊರತಾಗು ಪಕ್ಕದ ಮನೆಯವರು ಎದುರು ಮನೆಯವರು ಪರಿಹಾರ ಕೊಡಲ್ಲ ಮಾಸ್ಟರ್ಸ್. ಭಗವಾನ್ ಬುದ್ಧರು ಅದೇ ಹೇಳಿದ್ವಿ, ಅಪ್ಪೋ ದೀಪೋ ಭವ ಅಂದ್ರೆ ಏನು? ನಿನ್ನ ದೀಪವನ್ನು ನೀನೇ ಬೆಳಗಿಸಿಕೊಳ್ಬೇಕು, ಬೇರೆ ಯಾರು ಬಂದು ಬೆಳಗಕ್ಕಾಗಲ್ಲ. ಈಗ ನಾನು ಸಣ್ಣ ಬಗ್ಗೆ ಎನರ್ಜಿ ಬಗ್ಗೆ ಇಷ್ಟ ಹೇಳ್ತೀನಿ, ನಾನ್ ತಗೊಂಬಂದು ಎನರ್ಜಿ ಕೊಡಕ್ ನಿಮ್ಗ್ ಸಾಧ್ಯ ಇಲ್ಲ. ನನ್ ದಾರಿ ತೋರಿಸ್ತಿದೀನಿ ಅಷ್ಟೇನೆ. ಈ ತರ ಒಂದ್ ದಾರಿ ಇದೆ ಅಂತ, ಅದ್ರಲ್ಲಿ ಹೋಗ್ಬೇಕಾದವ್ರು ಯಾರು? ನಾನೇ ಹೋಗ್ಬೇಕಲ್ಲಿ. ನಾನು ಒಳಗಡೆ ಹೋಗ್ಕು ಆದ ಅಭ್ಯಾಸವನ್ನು ಮಾಡಿ ಆ ಎನರ್ಜಿಯನ್ನ ನಾನು ಫೀಲ್ ಮಾಡ್ಬೇಕು. ಅದಕ್ಕೇನೆ ನಾವೇನೇ ಮಾಡಿದ್ರು ಈ ಕ್ಲಾಸಲ್ಲಿ ಕುತ್ಕೊಂಡಾಗ್ಲೂ ಅಷ್ಟೇ ಮಾಸ್ಟರ್ಸ್, ದಯವಿಟ್ಟು ನಾನು ಒಂದು ಆತ್ಮ ಅಂತ ಹೇಳ್ಕೊಂಡು ಕುತ್ಕೊಳ್ಳಿ. ಅವಾಗ ನಿಮ್ಮ ಆಲೋಚನೆಗಳು ಸಹಿತ ಆತ್ಮಪರವಾಗೇ ಇರುತ್ತೆ ಹೊರತಾಗಿ ದೈಹಿಕ ಪರವಾದ ಆಲೋಚನೆಗಳು ಬರಕ್ ಸಾಧ್ಯನೇ ಇಲ್ಲ. ನನಗೂ ಒಬ್ಬ ಸೀನಿಯರ್ ಮಾಸ್ಟರ್ಸ್ ಇದನ್ನ ರೀಸೆಂಟ್ ಆಗಿ ಕೇಳಿದೆ, ನಿನಗ್ ಯಾವಾಗ ಡೌಟ್ ಬರ್ತಿದೆ ಅಂದ್ರೆ ನೀನ್ ಅರ್ಥ ಮಾಡ್ಕೊ, ನೀನು ದೈಹಿಕ ಪರವಾಗಿ ಆಲೋಚನೆ ಮಾಡ್ತಿದ್ದೀಯಾ. ಯಾವಾಗ ಹೇಳಿದಂತಹ ಜ್ಞಾನ, ಕೇಳಿದಂತಹ ಜ್ಞಾನವನ್ನು ನೀನು ಜೀವನದಲ್ಲಿ ಅಳವಡಿಸ್ಕೊಳ್ತೀಯೋ ನೀನು ಆತ್ಮಪರವಾಗಿ ಯೋಚನೆ ಮಾಡ್ತಿದ್ದೀಯಾ ಅಂತ ಅಂದಾಗ ನನಗೆ ನಿಜವಾಗ್ಲೂ ಶಾಕ್ ಆಯ್ತು. ನನಗೆ ಹೌದಲ್ವಾ, ಕರೆಕ್ಟ್ ಅಲ್ವಾ ಅಂತ ಅನ್ಬಿಟ್ಟು. ಇದೆಲ್ಲ ಜ್ಞಾನ ನಾವ್ ಯಾರು ಕೊಡ್ತಾ ಇದೀವಿ? ನನ್ನ ಆತ್ಮದ ಉದ್ಧಾರಕ್ಕೋಸ್ಕರ ನಾವು ಕೊಡ್ತಾ ಇದೀವಿ ಜ್ಞಾನವನ್ನ. ಊಟ ತಿನ್ನೋದು ಮಾಡೋದು ದೈಹಿಕವಾಗಿ ಆಯ್ತು, ಬಟ್ ಆತ್ಮಕ್ಕೆ ನಾವೇನ್ ಕೊಡ್ತಾ ಇದ್ದೀವಿ? ಆತ್ಮದ ಉದ್ಧಾರಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ? ಅದನ್ನ ನಾನು ದಿನನಿತ್ಯ ಮಾಡ್ತಾ ಹೋಗ್ಬೇಕು. ನನ್ನ ಆತ್ಮ ದಿನದಿಂದ ದಿನ ನನ್ನ ಆತ್ಮ ಉದ್ಧಾರ ಪುರೋಗಮನ ಸ್ಥಿತಿಯಲ್ಲಿ ಹೋಗ್ಬೇಕು. ನನ್ನ ಆತ್ಮದ ಉದ್ಧಾರ ಹೇಗೆ ಅಂದ್ರೆ ಅದಕ್ಕೆ ಬೇಕಾದಂತಹ ಒಂದು ಹಾದಿಯಲ್ಲಿ ನಾವು ಹೋಗ್ತಾ ಇರ್ಬೇಕು. ಹಾಗೇನೆ ಕೆಲವರಲ್ಲಿ ಚರ್ಮದ ಸಮಸ್ಯೆನು ಬರುತ್ತೆ ಮಾಸ್ಟರ್ಸ್ ಅಲ್ವಾ? ನೀವು ನೋಡಿದೀರ, ಚರ್ಮದ ಸಮಸ್ಯೆಗೂ ದಿ ಬೆಸ್ಟ್ ಮೆಡಿಸನ್ ಅಂದ್ರೆ ಸೂರ್ಯನ ಎನರ್ಜಿ ಅಂತೆ. ಕೆಲವ್ರಿಗೆ ಚರ್ಮದ ಸಮಸ್ಯೆ ಇದ್ದಾಗ ಅಲ್ಲಲ್ಲಿ ಕೆಂಪು ಮಾರ್ಕ್ ಆಗೋಗಿರುತ್ತೆ, ಒಂಥರ ಬಾವು ತರ ಬಂದ್ಬಿಟ್ಟಿರುತ್ತೆ. ಈಗ ಚರ್ಮದ ಪ್ರಾಬ್ಲಮ್ ಇದ್ದಾಗ ಅಲ್ಲಲ್ಲಿ ಬಾವು ತರ ಕೆಂಪಗಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಒಂದು ಕೆಂಪು ಬಟ್ಟೆಯನ್ನ ಎಲ್ಲಿ ಚರ್ಮದ ಮೇಲೆ ಬಾವು ತರ ಬಂದಿದೆಯೋ ಅದನ್ನ ಕಟ್ಕೊಂಡು ಅರ್ಧ ಗಂಟೆ ಸೂರ್ಯ ಉದಯದ ಸಮಯದಲ್ಲಿ ಸನ್ ರೈಸ್ ಟೈಮ್ ಅಲ್ಲಿ ನಾವು ಕುತ್ಕೊಂಡು ಅಲ್ಲಿ ಕೈಗಳನ್ನ ಇಟ್ಕೊಂಡು ಕುತ್ಕೊಂಡಿದ್ದೆ ಆದ್ರೆ ಆ ಸಮಸ್ಯೆ ತೀರೋಗುತ್ತೆ. ಮ್ಯಾಮ್ ಆಯ್ತು ಮ್ಯಾಮ್, ನಾನು ಒಂದಿನ ಕುತ್ಕೊಂಡೆ. ನೋ, ನಾಟ್ 1 or 2 days. ಈಗ್ಲೇ ಹೇಳಿದ್ದೀನಿ, ಮಾಡ್ಬೇಕಾದ್ರೆ 21 ದಿನ, 11 ದಿನ, 41 ದಿನ. ನಿಮ್ಮ ತಲೆಯಲ್ಲಿ ಯಾವಾಗ್ಲೂ 41 ಅನ್ನೋದನ್ನ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡ್ಬಿಡಿ ಮಾಸ್ಟರ್ಸ್. ಏನೇ ಮಾಡಿದ್ರು 41 days ನಾನ್ ಮಾಡೇ ತೀರ್ತೀನಿ ಅನ್ನೋದೊಂದು ತಲೆನಲ್ಲಿ ಇಟ್ಕೋಬಿಡಿ. ಮತ್ತೆ ಈಗ ನಿಮಗ್ ಗೊತ್ತಿದೆ, ಆ ನವಜಾತ ಶಿಶು ಹುಟ್ಟಿದಾಗ ಆ ಮಗುಗೆ ಜಾಂಡೀಸ್ ಇರುತ್ತೆ ಅಲ್ವಾ?
ಕೆಲವರು ಡಾಕ್ಟರ್ಗಳು ಏನ್ ಮಾಡ್ತಾರೆ ಅಂದ್ರೆ ಇನ್ಕ್ಯುಬೇಟರ್ ಅಲ್ಲಿ ಇಡ್ತಾರೆ ಮಗುನ. ಆದ್ರೆ ಇನ್ಕ್ಯುಬೇಟರ್ಗಿಂತ ದಿ ಬೆಸ್ಟ್ ಮೆಡಿಸನ್ಸ್ ಅಂದ್ರೆ ಬೆಳಿಗ್ಗೆ ಸೂರ್ಯೋದಯದಲ್ಲಿ, ಸೂರ್ಯ ಅವಾಗ ತಾನೇ ಉಡ್ತಾನ, ಸಣ್ಣ ಎಳೆ ಬರುತ್ತಲ್ಲ, ಆವಾಗ ಮಗುನ ತಗೊಂಡೋಗಿ ಆ ಸೂರ್ಯನ ಇದ್ರಲ್ಲಿ ಇಟ್ಟಾಗ ಏನಾಗುತ್ತೆ, ಅದಕ್ಕೆ ಬಂದಂತಹ ಒಂದು ಜಾಂಡೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಒಂದು ಮಗುಗೆ ಇಷ್ಟೆಲ್ಲ ಆಗುತ್ತೆ ಅಂದ್ಮೇಲೆ ನಮ್ಗ ಆಗದೆ ಇರುತ್ತಾ ಮಾಸ್ಟರ್ಸ್ ಹೇಳಿ? ಈ ರೀತಿ ಒಂದು ಸೂರ್ಯನ ನಾವು ಸೂರ್ಯ ಅಂತೀವಿ ಅಷ್ಟೇನೆ, ಬಟ್ ಅದ್ರಲ್ಲಿರುವಂತಹ ಒಂದು ಜ್ಞಾನವನ್ನಾಗ್ಲಿ, ಅದ್ರಲ್ಲಿರುವಂತಹ ಒಂದು ಎನರ್ಜಿ ಶಕ್ತಿಯನ್ನಾಗ್ಲಿ ನಮ್ಗ್ ಗೊತ್ತಿದೆ, ಬಟ್ ನಾವು ಅಳವಡಿಸ್ಕೊಳಕ್ ರೆಡಿ ಇಲ್ಲ ಅದನ್ನ. ಇವತ್ ಮಾಡೋಣ ಬಿಡು, ನಾಳೆ ಮಾಡೋಣ ಅಂತ ತಳ್ಕೊಂಡೇ ಹೋಗ್ತಿರ್ತೀವಿ. ಬಟ್ ನಾನಂತೂ 2 ಮಾಡ್ತಿದ್ದೀನಿ. ಒಂದು ಬಾಟ್ಲ್ನ, ಗಾಜಿನಲ್ಲೋ ಬಾಟ್ಲಲ್ಲಿ ನೀರ್ ತುಂಬಿಸಿ ಸೂರ್ಯನ ಕಿರಣಗಳು ಬೀಳುವ ಜಾಗದಲ್ಲಿ ಇಟ್ಟು ಒಂದು 2 ಅವರ್ಸ್ ಆದ್ಮೇಲೆ ಆ ನೀರ್ನ ಅದೊಂದು ಫಾಲೋ ಮಾಡ್ತೀನಿ. ಬಟ್ ಬೆಳಿಗ್ಗೆ ಎದ್ದು ಸೂರ್ಯನನ್ನ ನಾನು 10 ರಿಂದ 20, 25, 30 ಸೆಕೆಂಡುಗಳ ಕಾಲ ಕಣ್ಣನ್ನ ಅಗಲಿಸಿ ನೋಡ್ತೀನಿ. ಮತ್ತೆ ಒಂದು 20 ನಿಮಿಷಗಳ ಕಾಲ ಸೂರ್ಯನ ಎದುರುಗಡೆನೆ ಕೂತಿರ್ತೀನಿ ನಾನು. ಪಾರ್ಕಲ್ಲಿ ಕುತ್ಕೊಂಡು ಕೆಲವೊಂದು ಪ್ರಾಣಾಯಾಮ ಅಭ್ಯಾಸಗಳನ್ನ ನಾನು ಮಾಡ್ತಿರ್ತೀನಿ. ನನಗೆ 2 ಬೆನಿಫಿಟ್ ಸಿಗುತ್ತೆ. ಒಂದು, ಸೂರ್ಯನ ಎನರ್ಜಿ ಕೂಡ ನನ್ನ ದೇಹದೊಳಗೆ ಪಾಸ್ ಆಗ್ತಿರುತ್ತೆ. ಇನ್ನೊಂದು, ಒಂದು ಪ್ರಾಣಾಯಾಮ ಕೂಡ ನನ್ಗಾಗ್ತಾ ಇರುತ್ತೆ ಅಂತ ಹೇಳ್ತಾ, ಇವತ್ತು ನನಗೆ ಕೊಟ್ಟಂತಹ ಈ ಒಂದು ವೇದಿಕೆಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಿದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.